ದುರ್ಗಾ ಪರಮೇಶ್ವರಿ ದೇವಸ್ಥಾನವು ದಕ್ಷಿಣ ಕನ್ನಡದ ಶಾಂಭವಿ ನದಿಯ ತೀರದಲ್ಲಿ ಅಸ್ತಿತ್ವದಲ್ಲಿರುವ ಅತ್ಯಂತ ಪುರಾತನ ಮತ್ತು ಪವಿತ್ರ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯದ ಇತಿಹಾಸವು ಸಾವಿರಾರು ವರ್ಷಗಳಷ್ಟು ಹಳೆಯದು ಎಂದು ಹೇಳಲಾಗುತ್ತದೆ. ಸ್ಕಂದ ಪುರಾಣದ ಪ್ರಕಾರ ಸುಮೇಧ ಋಷಿ ಮತ್ತು ಸುರತ ರಾಜನ ಕೋರಿಕೆಯ ಮೇರೆಗೆ ಭಾರ್ಗವ ಋಷಿಗಳು ಮಹಿಷಮರ್ದಿನಿಯ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪಿಸಿದರು. ಈ ವಿಗ್ರಹವು ಪಶ್ಚಿಮಾಭಿಮುಖವಾಗಿದ್ದು ಅದ್ಭುತ ಶಿಲ್ಪಕಲೆಯೊಂದಿಗೆ ಅಲಂಕರಿಸಲ್ಪಟ್ಟಿದೆ. ತುಳುನಾಡಿನ ಪದ್ದಾನೆಗಳಲ್ಲಿ ಈ ದೇವಾಲಯದ ಮಹತ್ವವನ್ನು ವಿವರಿಸಲಾಗಿದೆ. ವೀರವರ್ಮ ಎಂಬ ಜೈನ ದೊರೆ ಮೂಲ ವಿಗ್ರಹದ ಕೆಳಭಾಗದಿಂದ ಅಪಾರ ಸಂಪತ್ತನ್ನು ಹೊರತೆಗೆದನು. ಇದರಿಂದ ಸ್ಥಳೀಯ ಜನರಲ್ಲಿ ಅಸಮಾಧಾನ ಉಂಟಾಯಿತು. ತುಳುನಾಡಿನ ಕಾಂತಬರೆ ಮತ್ತು ಬುಡಬರೆ ಎಂಬ ಮಹಾನ್ ವೀರ ಸಹೋದರರು ವೀರವರ್ಮನನ್ನು ಕೊಂದು ಮೂಡಬಿದ್ರೆ ಚೌಟರಿಗೆ ಆರೋಪಗಳನ್ನು ಹಸ್ತಾಂತರಿಸುವ ಮೂಲಕ ಮುಂಡ್ಕೂರು ಮಾಗಣಿಯಲ್ಲಿ ಶಾಂತಿಯನ್ನು ಪುನಃಸ್ಥಾಪಿಸಿದರು. ಈ ಘಟನೆಯ ನಂತರ ದುರ್ಗಾ ಪರಮೇಶ್ವರಿ ದೇವಿ ಭಾರ್ಗವ ಗೋತ್ರದ ಬ್ರಾಹ್ಮಣರಿಗೆ ಕುಲದೇವಿಯಾಗಿ ಪರಿಗಣಿಸಲ್ಪಟ್ಟಳು. ಈ ದೇವಾಲಯವು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಅದು ತುಳುನಾಡಿನ ಸಂಸ್ಕೃತಿ, ಪೌರಾಣಿಕತೆ ಮತ್ತು ಜನಪದ ಪರಂಪರೆಯ ಜೀವಂತ ಸಾಕ್ಷಿಯಾಗಿದೆ. ಶಾಂಭವಿ ನದಿಯ ತೀರದಲ್ಲಿ ನೆಲೆಸಿರುವುದರಿಂದ ದೇವಾಲಯದ ಸುತ್ತಮುತ್ತಲಿನ ವಾತಾವರಣವು ಅತ್ಯಂತ ಶಾಂತ, ಪವಿತ್ರ ಮತ್ತು ಆಧ್ಯಾತ್ಮಿಕವಾಗಿದೆ. ನದಿಯ ತೀರದಲ್ಲಿ ಹರಿಯುವ ಗಾಳಿ, ದೇವಾಲಯದ ಗೋಪುರದ ಮೇಲೆ ಬೀಳುವ ಸೂರ್ಯಕಿರಣಗಳು ಹಾಗೂ ಭಕ್ತರ ಭಕ್ತಿ ಭಾವನೆ. ಮುಂಡ್ಕೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ನಡೆಯುವ ಜಾತ್ರೆಗಳು, ಉತ್ಸವಗಳು ಹಾಗೂ ವಿಶೇಷ ಪೂಜೆಗಳು ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತವೆ. ತುಳುನಾಡಿನ ಪದ್ದಾನೆಗಳಲ್ಲಿ ಈ ದೇವಾಲಯದ ಮಹತ್ವವನ್ನು ಹಾಡಿ ಹೊಗಳಲಾಗಿದೆ. ಪದ್ದಾನೆಗಳು ಕೇವಲ ಪೌರಾಣಿಕ ಕಥೆಗಳಲ್ಲ, ಅವು ಜನರ ಜೀವನದ ಭಾಗವಾಗಿದ್ದು ದೇವಾಲಯದ ಇತಿಹಾಸವನ್ನು ಪೀಳಿಗೆಯಿಂದ ಪೀಳಿಗೆಗೆ ಸಾಗಿಸುತ್ತವೆ. ಈ ದೇವಾಲಯದ ವಾಸ್ತುಶಿಲ್ಪವು ದಕ್ಷಿಣ ಭಾರತದ ಶಿಲ್ಪಕಲೆಯ ಅದ್ಭುತ ಉದಾಹರಣೆಯಾಗಿದೆ. ಗರ್ಭಗುಡಿಯಲ್ಲಿರುವ ಮಹಿಷಮರ್ದಿನಿಯ ವಿಗ್ರಹವು ಅತ್ಯಂತ ಶಕ್ತಿಯುತವಾಗಿದ್ದು ಭಕ್ತರಿಗೆ ಅಪಾರ ಶಾಂತಿ ಮತ್ತು ಶಕ್ತಿ ನೀಡುತ್ತದೆ. ದೇವಾಲಯದ ಸುತ್ತಮುತ್ತಲಿನ ಶಿಲ್ಪಗಳು, ಗೋಪುರಗಳು ಹಾಗೂ ಮಂಟಪಗಳು ಪುರಾತನ ಶಿಲ್ಪಿಗಳ ಕೌಶಲ್ಯವನ್ನು ಪ್ರತಿಬಿಂಬಿಸುತ್ತವೆ. ಮುಂಡ್ಕೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನವು ಕೇವಲ ಭಕ್ತರ ಆಧ್ಯಾತ್ಮಿಕ ಕೇಂದ್ರವಲ್ಲ, ಅದು ತುಳುನಾಡಿನ ಇತಿಹಾಸ, ಸಂಸ್ಕೃತಿ ಮತ್ತು ಪೌರಾಣಿಕ ಪರಂಪರೆಯ ಜೀವಂತ ಸಾಕ್ಷಿಯಾಗಿದೆ. ಈ ದೇವಾಲಯವು ಶಾಂಭವಿ ನದಿಯ ತೀರದಲ್ಲಿ ನಿಂತು ಸಾವಿರಾರು ವರ್ಷಗಳಿಂದ ಭಕ್ತರ ಭಕ್ತಿಯನ್ನು, ಸಂಸ್ಕೃತಿಯನ್ನು ಮತ್ತು ಪರಂಪರೆಯನ್ನು ಕಾಪಾಡಿಕೊಂಡು ಬಂದಿದೆ. ಇಂದಿಗೂ ಈ ದೇವಾಲಯವು ಭಾರ್ಗವ ಗೋತ್ರದ ಬ್ರಾಹ್ಮಣರಿಗೆ ಕುಲದೇವಿಯಾಗಿ ಪೂಜಿಸಲ್ಪಡುತ್ತಿದ್ದು ಭಕ್ತರಿಗೆ ಅಪಾರ ಶಕ್ತಿ, ಶಾಂತಿ ಮತ್ತು ಭಕ್ತಿ ನೀಡುತ್ತಿದೆ. ಮುಂಡ್ಕೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನವು ತುಳುನಾಡಿನ ಪೌರಾಣಿಕತೆ, ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯ ಜೀವಂತ ಪ್ರತಿರೂಪವಾಗಿದೆ. ಶ್ರೀ ದುರ್ಗಾ ಪರಮೇಶ್ವರಿ ಮಹಿಷಮರ್ದಿನಿ ರೂಪದಲ್ಲಿ ಮಹಿಷಾಸುರನನ್ನು ಸಂಹರಿಸಿದ ಪೌರಾಣಿಕ ಕಥೆಯು ಮುಂಡ್ಕೂರು ಕ್ಷೇತ್ರದ ಮೂಲಾಧಾರವಾಗಿದೆ. ದೇವಿ ಮಹಿಷನನ್ನು ತಲೆಕೆಳಗಾಗಿ ಹಿಡಿದು ಅವನ ದೇಹದ ಮೇಲೆ ತ್ರಿಶೂಲವನ್ನು ಚುಚ್ಚಿದಾಗ ಆ ದೃಶ್ಯವು ಸ್ಥಳದ ಹೆಸರಿನೊಂದಿಗೆ ಬೆಸೆದುಕೊಂಡಿತು. ಮುಂಡಕ್ಕೆ ಊರಿ ನಿಂತ ಊರು ಎಂಬ ಹೆಸರು ನಂತರದ ಹಂತದಲ್ಲಿ ಮುಂಡ್ಕೂರು ಎಂಬ ರೂಪವನ್ನು ಪಡೆದಿತು. ಈ ಕ್ಷೇತ್ರದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಮಹಿಷಮರ್ದಿನಿ ರೂಪದಲ್ಲಿ ಪ್ರಧಾನ ದೇವತೆಯಾಗಿದ್ದು ಅವಳ ಆರಾಧನೆಗೆ ಅಪಾರ ಭಕ್ತರು ಹರಿದು ಬರುತ್ತಾರೆ. ದೇವಿಯ ಶಕ್ತಿ, ಕೋಪ, ಕರುಣೆ, ರಕ್ಷಣೆ ಎಲ್ಲವೂ ಒಂದೇ ರೂಪದಲ್ಲಿ ಇಲ್ಲಿ ಪ್ರತಿಫಲಿಸುತ್ತವೆ. ಮಹಿಷಾಸುರನ ಸಂಹಾರವು ದುಷ್ಟಶಕ್ತಿಗಳ ವಿರುದ್ಧದ ವಿಜಯದ ಸಂಕೇತವಾಗಿದ್ದು ಭಕ್ತರಿಗೆ ಧೈರ್ಯ, ಶಕ್ತಿ ಮತ್ತು ಭರವಸೆಯನ್ನು ನೀಡುತ್ತದೆ. ಇಲ್ಲಿ ಪೂಜಿಸಲ್ಪಡುವ ಇತರ ದೇವತೆಗಳು ಸಹ ವಿಶೇಷ ಮಹತ್ವವನ್ನು ಹೊಂದಿವೆ. ಶ್ರೀ ಮಹಾಗಣಪತಿ ಕ್ಷಿಪ್ರಪ್ರಸಾದ ಸ್ವರೂಪಿಯಾಗಿ ಭಕ್ತರ ಕಷ್ಟಗಳನ್ನು ತಕ್ಷಣ ನಿವಾರಿಸುತ್ತಾನೆ.
ನವಗ್ರಹಗಳ ಆರಾಧನೆ ಜೀವನದಲ್ಲಿ ಗ್ರಹಬಾಧೆಗಳನ್ನು ನಿವಾರಿಸಿ ಸಮತೋಲನವನ್ನು ತರುತ್ತದೆ. ನಾಗದೇವತೆಗಳು ಭೂಮಿಯ ಶಕ್ತಿಯ ಪ್ರತಿನಿಧಿಗಳಾಗಿ ಕುಟುಂಬದ ಸಮೃದ್ಧಿ ಮತ್ತು ಸಂತಾನ ಭಾಗ್ಯವನ್ನು ಕಾಪಾಡುತ್ತವೆ. ಅಶ್ವತ್ಥ ವೃಕ್ಷವು ಪವಿತ್ರತೆಯ ಸಂಕೇತವಾಗಿ ನಿತ್ಯ ಪೂಜೆಗೆ ಪಾತ್ರವಾಗುತ್ತದೆ. ಧೂಮಾವತಿ ದೇವಿ ತಪಸ್ಸಿನ ಶಕ್ತಿಯನ್ನು ಪ್ರತಿನಿಧಿಸಿ ಭಕ್ತರಿಗೆ ಆಧ್ಯಾತ್ಮಿಕ ಬಲವನ್ನು ನೀಡುತ್ತಾಳೆ. ರಕ್ತೇಶ್ವರಿ ದೇವಿ ರಕ್ತದೇವಿಯ ರೂಪದಲ್ಲಿ ದುಷ್ಟಶಕ್ತಿಗಳ ವಿರುದ್ಧ ರಕ್ಷಣೆಯನ್ನು ನೀಡುತ್ತಾಳೆ. ವ್ಯಾಘ್ರ ಚಾಮುಂಡಿ ಪಿಲಿಚಂಡಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗಿ ಹುಲಿ ರೂಪದಲ್ಲಿ ಶಕ್ತಿಯ ಪ್ರತಿನಿಧಿಯಾಗಿ ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತಾಳೆ. ವಾರಾಹಿ ದೇವಿ ಪಂಜುರ್ಲಿ ರೂಪದಲ್ಲಿ ಭೂಮಿಯ ರಕ್ಷಣೆಯನ್ನು ಪ್ರತಿನಿಧಿಸುತ್ತಾಳೆ. ರಕ್ಷೋಪಿ ದೇವತೆ ದೇವಾಲಯವನ್ನು ದುಷ್ಟಶಕ್ತಿಗಳಿಂದ ರಕ್ಷಿಸುವ ಶಕ್ತಿಯಾಗಿ ಪ್ರತಿಷ್ಠಾಪಿಸಲ್ಪಟ್ಟಿದ್ದಾಳೆ. ಶ್ರೀ ಮಧ್ವ ಮಂದಿರವು ಈ ಕ್ಷೇತ್ರದ ಆಧ್ಯಾತ್ಮಿಕ ಕೇಂದ್ರವಾಗಿದ್ದು, ಇಲ್ಲಿ ಶ್ರೀ ಮಧ್ವಾಚಾರ್ಯರು, ಶ್ರೀ ವಾದಿರಾಜ ಸ್ವಾಮೀಜಿ, ಶ್ರೀ ರಾಘವೇಂದ್ರ ಸ್ವಾಮೀಜಿ ಮತ್ತು ಶ್ರೀ ಭೂತರಾಜರ ಫೋಟೋಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಈ ಮಂದಿರದಲ್ಲಿ ಭಜನೆ, ಪೂಜೆ, ಪಾರಾಯಣ, ಉಪನ್ಯಾಸಗಳು ನಿಯಮಿತವಾಗಿ ನಡೆಯುತ್ತವೆ. ಮಧ್ವ ಪರಂಪರೆಯ ಭಕ್ತರು ಇಲ್ಲಿ ಸೇರಿ ತತ್ವಚಿಂತನೆ, ಭಕ್ತಿ, ಸೇವೆ, ಧ್ಯಾನದಲ್ಲಿ ತೊಡಗುತ್ತಾರೆ. ಮಧ್ವಾಚಾರ್ಯರ ತತ್ವಗಳು, ವಾದಿರಾಜರ ಕೀರ್ತನೆಗಳು, ರಾಘವೇಂದ್ರ ಸ್ವಾಮೀಜಿಯ ಅನುಗ್ರಹ, ಭೂತರಾಜರ ಶಕ್ತಿಯು ಈ ಮಂದಿರದಲ್ಲಿ ಭಕ್ತರಿಗೆ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ. ಈ ಕ್ಷೇತ್ರದಲ್ಲಿ ನಡೆಯುವ ಉತ್ಸವಗಳು, ಜಾತ್ರೆಗಳು, ವಿಶೇಷ ಪೂಜೆಗಳು ಭಕ್ತರನ್ನು ಆಕರ್ಷಿಸುತ್ತವೆ. ದುರ್ಗಾ ಪರಮೇಶ್ವರಿ ದೇವಿಯ ಆರಾಧನೆಗೆ ಸಾವಿರಾರು ಜನರು ಸೇರಿ ಭಕ್ತಿ, ಶಕ್ತಿ, ಸಂತೋಷವನ್ನು ಅನುಭವಿಸುತ್ತಾರೆ. ದೇವಾಲಯದಲ್ಲಿರುವ ಗಣಪತಿ ವಿಗ್ರಹವು ಸಂಪೂರ್ಣವಾಗಿ ಬೆಳ್ಳಿಯಿಂದ ಮುಚ್ಚಲ್ಪಟ್ಟಿರುವುದು ಅದ್ಭುತವಾದ ಆಧ್ಯಾತ್ಮಿಕ ದೃಶ್ಯವನ್ನು ಸೃಷ್ಟಿಸುತ್ತದೆ. ಬೆಳ್ಳಿ ಶುದ್ಧತೆಯ ಸಂಕೇತವಾಗಿದ್ದು, ಅದನ್ನು ದೇವರ ವಿಗ್ರಹದ ಮೇಲೆ ಅಳವಡಿಸುವುದು ದೇವಾಲಯದ ಮಹತ್ವವನ್ನು ಹೆಚ್ಚಿಸುತ್ತದೆ. ಗಣಪತಿ ವಿಗ್ರಹವು ಭಕ್ತರಿಗೆ ಶುಭಕರವಾಗಿ ಕಾಣುವುದು ಅವರ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಸೌಭಾಗ್ಯವನ್ನು ತರಲು ಕಾರಣವಾಗುತ್ತದೆ. ಇಂತಹ ವಿಗ್ರಹಗಳು ದೇವಾಲಯದ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ಭಕ್ತರ ಮನಸ್ಸಿನಲ್ಲಿ ಭರವಸೆಯ ಬೆಳಕನ್ನು ಉಂಟುಮಾಡುತ್ತವೆ. ಈ ದೇವಾಲಯವು 1200 ವರ್ಷಗಳಿಗೂ ಹೆಚ್ಚು ಹಳೆಯ ಇತಿಹಾಸವನ್ನು ಹೊಂದಿರುವುದರಿಂದ ಅದು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಪುರಾತತ್ವ ಶಾಸ್ತ್ರದ ದೃಷ್ಟಿಯಿಂದಲೂ ಅಮೂಲ್ಯವಾದ ಸಂಪತ್ತು. ಇಂತಹ ದೇವಾಲಯಗಳು ಸಮಾಜದ ಸಂಸ್ಕೃತಿ, ಆಚರಣೆಗಳು, ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನಮಗೆ ಅಪಾರ ಮಾಹಿತಿಯನ್ನು ನೀಡುತ್ತವೆ. ದೇವಾಲಯದ ಬಾವಿಯ ಉಂಗುರಗಳು ವರ್ಷಗಳಿಂದ ಬದಲಾಗದೆ ಉಳಿದಿರುವುದು ಕಾಲದ ಪರೀಕ್ಷೆಯನ್ನು ಎದುರಿಸಿ ನಿಂತಿರುವ ಪುರಾತನ ಪರಂಪರೆಯ ಸಾಕ್ಷಿಯಾಗಿದೆ. ಆ ಉಂಗುರಗಳ ಮೇಲೆ ಕಂಡುಬರುವ ಆಳವಾದ ಚಡಿಗಳು ಸಾವಿರಾರು ವರ್ಷಗಳಿಂದ ಜನರು ಅದನ್ನು ಬಳಸಿಕೊಂಡಿರುವುದನ್ನು ತೋರಿಸುತ್ತವೆ. ಇದು ದೇವಾಲಯವು ಕೇವಲ 1200 ವರ್ಷಗಳ ಇತಿಹಾಸವಲ್ಲ, ಇನ್ನೂ ಹೆಚ್ಚಿನ ಕಾಲದಿಂದ ಅಸ್ತಿತ್ವದಲ್ಲಿದೆ ಎಂಬುದಕ್ಕೆ ಪುರಾವೆಯಾಗಿದೆ. ಬಾವಿಯು ದೇವಾಲಯದ ಆಚರಣೆಗಳಲ್ಲಿ ಪ್ರಮುಖ ಪಾತ್ರವಹಿಸುತ್ತದೆ. ನೀರು ಶುದ್ಧೀಕರಣದ ಸಂಕೇತವಾಗಿದ್ದು, ದೇವಾಲಯದ ಪೂಜಾ ವಿಧಾನಗಳಲ್ಲಿ ಅದನ್ನು ಬಳಸುವುದು ಆಧ್ಯಾತ್ಮಿಕ ಶುದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಬಾವಿಯ ಉಂಗುರಗಳು ಪುರಾತತ್ವ ಶಾಸ್ತ್ರಜ್ಞರಿಗೆ ದೇವಾಲಯದ ಯುಗವನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಇಂತಹ ಪುರಾತನ ಬಾವಿಗಳು ದೇವಾಲಯದ ವಾಸ್ತುಶಿಲ್ಪದೊಂದಿಗೆ ಸೇರಿ ಆ ಕಾಲದ ಜನರ ಜೀವನ ಶೈಲಿಯನ್ನು ನಮಗೆ ತಿಳಿಸುತ್ತವೆ. ಗಣಪತಿ ವಿಗ್ರಹದ ಬೆಳ್ಳಿ ಆವರಣವು ದೇವಾಲಯದ ವೈಭವವನ್ನು ಹೆಚ್ಚಿಸುವುದಲ್ಲದೆ ಭಕ್ತರ ಮನಸ್ಸಿನಲ್ಲಿ ಆಳವಾದ ಭಕ್ತಿ ಮತ್ತು ಗೌರವವನ್ನು ಉಂಟುಮಾಡುತ್ತದೆ. ಬೆಳ್ಳಿಯ ಹೊಳಪು ದೇವಾಲಯದ ಆಧ್ಯಾತ್ಮಿಕ ವಾತಾವರಣವನ್ನು ಇನ್ನಷ್ಟು ಪ್ರಕಾಶಮಾನವಾಗಿಸುತ್ತದೆ. ಇಂತಹ ವಿಗ್ರಹಗಳು ದೇವಾಲಯದ ಕೇಂದ್ರಬಿಂದುವಾಗಿ ಭಕ್ತರ ಹೃದಯದಲ್ಲಿ ಶಾಶ್ವತವಾದ ಭಾವನೆಯನ್ನು ಮೂಡಿಸುತ್ತವೆ. ಈ ದೇವಾಲಯದ ಇತಿಹಾಸ, ಬಾವಿಯ ಪುರಾತನತೆ, ಗಣಪತಿ ವಿಗ್ರಹದ ವೈಭವ ಇವೆಲ್ಲವೂ ಸೇರಿ
ದೇವಾಲಯವನ್ನು ಕೇವಲ ಪೂಜಾ ಸ್ಥಳವಲ್ಲ, ಪುರಾತತ್ವ ಶಾಸ್ತ್ರದ ಅಮೂಲ್ಯ ಸಂಪತ್ತಾಗಿ ರೂಪಿಸುತ್ತವೆ. ಇಂತಹ ದೇವಾಲಯಗಳು ನಮ್ಮ ಸಂಸ್ಕೃತಿಯ ಶಾಶ್ವತತೆಯನ್ನು ಪ್ರತಿಬಿಂಬಿಸುತ್ತವೆ ಮತ್ತು ಭವಿಷ್ಯ ಪೀಳಿಗೆಗಳಿಗೆ ನಮ್ಮ ಪರಂಪರೆಯ ಮಹತ್ವವನ್ನು ತಿಳಿಸುತ್ತವೆ. ಮೂಡಬಿದ್ರಿಯ ಆಡಳಿತಗಾರರ ಪೋಷಣೆಯಿಂದ ಬೆಳೆದ ಈ ದೇವಾಲಯವು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಸ್ಥಳೀಯ ಸಂಸ್ಕೃತಿ, ಕಲೆ, ಭಕ್ತಿ ಮತ್ತು ಪರಂಪರೆಯ ಜೀವಂತ ಸಾಕ್ಷಿಯಾಗಿದೆ. ದಂತಕಥೆಯ ಪ್ರಕಾರ ಮೂಡಬಿದ್ರಿಯ ರಾಜ ಮತ್ತು ರಾಣಿ ದೇವಾಲಯಕ್ಕೆ ಭೇಟಿ ನೀಡಿದಾಗ ರಾಣಿ ವಿಗ್ರಹದ ಮುಂದೆ ಪ್ರಾರ್ಥಿಸುತ್ತಿದ್ದಾಗ ಆಕೆಯ ಕಿವಿಯೋಲೆಗಳು ಕೆಳಗೆ ಬಿದ್ದವು. ಆಕೆಯ ಭಕ್ತಿಭಾವದಿಂದಲೇ ಆ ಕಿವಿಯೋಲೆಗಳನ್ನು ವಿಗ್ರಹಕ್ಕೆ ಕಾಣಿಕೆಯಾಗಿ ನೀಡಿದಳು. ಇಂದಿಗೂ ಆ ಕಿವಿಯೋಲೆಗಳು ದುರ್ಗಾ ವಿಗ್ರಹವನ್ನು ಅಲಂಕರಿಸುತ್ತಿವೆ ಎಂಬುದು ಭಕ್ತರ ನಂಬಿಕೆ. ಈ ಘಟನೆಯ ನೆನಪಿಗಾಗಿ ರಾಜನ ಪರವಾಗಿ 2 ಮರದ ಕಂಬಗಳನ್ನು ಕೆತ್ತಲಾಗಿದೆ. ಅವು ದೇವಾಲಯದ ಶಿಲ್ಪಕಲೆಯ ವೈಭವವನ್ನು ಹೆಚ್ಚಿಸುತ್ತವೆ. ಈ ಕಂಬಗಳು ಕೇವಲ ಮರದ ಕಲೆಗಷ್ಟೇ ಸೀಮಿತವಾಗಿಲ್ಲ, ಅವು ರಾಜವಂಶದ ಭಕ್ತಿ, ದಾನಶೀಲತೆ ಮತ್ತು ದೇವಿಯೊಂದಿಗೆ ಅವರ ಆಧ್ಯಾತ್ಮಿಕ ಸಂಬಂಧವನ್ನು ಪ್ರತಿಬಿಂಬಿಸುತ್ತವೆ. ಈ ದೇವಾಲಯದ ಉತ್ಸವಗಳು ಸ್ಥಳೀಯ ಜನರ ಜೀವನದಲ್ಲಿ ಅಪಾರ ಮಹತ್ವ ಹೊಂದಿವೆ. ಪ್ರತಿ ವರ್ಷ ಕುಂಭ ಮಾಸದಲ್ಲಿ ಫೆಬ್ರವರಿ 17 ಅಥವಾ 18ರಂದು ನಡೆಯುವ ರಥೋತ್ಸವವು ಭಕ್ತರ ಹೃದಯದಲ್ಲಿ ವಿಶೇಷ ಸ್ಥಾನ ಪಡೆದಿದೆ. ರಥೋತ್ಸವದ ದಿನ ದೇವಿಯ ವಿಗ್ರಹವನ್ನು ಅಲಂಕರಿಸಿ ಅದನ್ನು ರಥದಲ್ಲಿ ಏರಿಸಿ ಭಕ್ತರ ಮಧ್ಯೆ ಸಂಭ್ರಮದಿಂದ ಸಾಗಿಸಲಾಗುತ್ತದೆ. ರಥೋತ್ಸವವು ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ, ಅದು ಸಮುದಾಯದ ಏಕತೆ, ಭಕ್ತಿ ಮತ್ತು ಸಂಸ್ಕೃತಿಯ ಉತ್ಸವವಾಗಿದೆ. ರಥೋತ್ಸವದ ಮರುದಿನ ಜಲಕ ನಡೆಯುತ್ತದೆ, ಅಂದರೆ ಶಾಂಭವಿ ನದಿಯಲ್ಲಿ ಮುಳುಗುವುದು. ಇದು ಶುದ್ಧೀಕರಣದ ಸಂಕೇತವಾಗಿದ್ದು ಭಕ್ತರು ತಮ್ಮ ದೇಹ ಮತ್ತು ಮನಸ್ಸನ್ನು ಶುದ್ಧಗೊಳಿಸುವುದಾಗಿ ನಂಬುತ್ತಾರೆ. ಈ ಜಲಕವು ದೇವಿಯ ಅನುಗ್ರಹವನ್ನು ಪಡೆಯುವ ಒಂದು ಪವಿತ್ರ ವಿಧಿಯಾಗಿದೆ. ನವರಾತ್ರಿ ಉತ್ಸವವು ದೇವಿಗೆ ಅತ್ಯಂತ ಪ್ರಮುಖ ದಿನಗಳಲ್ಲಿ ಒಂದಾಗಿದೆ. 9 ದಿನಗಳ ಕಾಲ ನಡೆಯುವ ಈ ಉತ್ಸವದಲ್ಲಿ ಪ್ರತಿದಿನವೂ ದೇವಿಯನ್ನು ವಿಭಿನ್ನ ರೂಪಗಳಲ್ಲಿ ಪೂಜಿಸಲಾಗುತ್ತದೆ. ಭಕ್ತರು ಉಪವಾಸ, ಜಪ, ಹೋಮ, ಪೂಜೆಗಳ ಮೂಲಕ ದೇವಿಯ ಆರಾಧನೆ ಮಾಡುತ್ತಾರೆ. ದೀಪೋತ್ಸವವು ದೇವಾಲಯದ ಮತ್ತೊಂದು ವಿಶೇಷ ಆಚರಣೆ. ಸಾವಿರಾರು ದೀಪಗಳನ್ನು ಬೆಳಗಿಸುವ ಮೂಲಕ ದೇವಾಲಯವು ಪ್ರಕಾಶಮಾನವಾಗುತ್ತದೆ. ಇದು ಅಂಧಕಾರವನ್ನು ದೂರ ಮಾಡುವ ಜ್ಞಾನ ಮತ್ತು ಭಕ್ತಿಯ ಸಂಕೇತವಾಗಿದೆ. ಈ ದೀಪೋತ್ಸವವು ಭಕ್ತರ ಮನಸ್ಸಿನಲ್ಲಿ ಭಕ್ತಿ, ಸಂತೋಷ ಮತ್ತು ಶಾಂತಿಯ ಬೆಳಕನ್ನು ಹರಡುತ್ತದೆ. ಪುನರ್ಪ್ರತಿಷ್ಠಾ ದಿನವು ದೇವಾಲಯದ ಇತಿಹಾಸದಲ್ಲಿ ಮಹತ್ವದ ದಿನವಾಗಿದೆ. ಫೆಬ್ರವರಿ 2 ಮತ್ತು 5ರಂದು ಬ್ರಹ್ಮಕಲಶಾಭಿಷೇಕ ನಡೆಯುತ್ತದೆ. ಈ ದಿನ ದೇವಿಯ ವಿಗ್ರಹಕ್ಕೆ ಪುನಃ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ಇದು ದೇವಾಲಯದ ಶಕ್ತಿ ಮತ್ತು ಪವಿತ್ರತೆಯನ್ನು ಪುನರುಜ್ಜೀವನಗೊಳಿಸುವುದಾಗಿ ಭಕ್ತರು ನಂಬುತ್ತಾರೆ. ಬ್ರಹ್ಮಕಲಶಾಭಿಷೇಕವು ದೇವಾಲಯದ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುವ ಮಹತ್ವದ ವಿಧಿಯಾಗಿದೆ. ಈ ದಿನ ಭಕ್ತರು ದೂರದೂರಿನಿಂದ ಬಂದು ದೇವಿಯ ಅನುಗ್ರಹವನ್ನು ಪಡೆಯಲು ಪ್ರಯತ್ನಿಸುತ್ತಾರೆ. ಕಾರ್ತಿಕ ಮಾಸವು ಕರ್ನಾಟಕದ ಧಾರ್ಮಿಕ ಸಂಸ್ಕೃತಿಯಲ್ಲಿ ಅತ್ಯಂತ ಮಹತ್ವ ಪಡೆದಿರುವ ತಿಂಗಳು. ಈ ತಿಂಗಳಲ್ಲಿ ನಾಗರ ಸಂಕೀರ್ತನೆಗಳು ಪ್ರತಿದಿನವೂ ನಡೆಯುತ್ತವೆ. ಗ್ರಾಮೀಣ ಪ್ರದೇಶಗಳಲ್ಲಿ ನಾಗರ ಸಂಕೀರ್ತನೆಗಳು ಭಕ್ತರ ಮನಸ್ಸನ್ನು ಶುದ್ಧಗೊಳಿಸುವುದರ ಜೊತೆಗೆ ಸಮುದಾಯದ ಒಗ್ಗಟ್ಟನ್ನು ಬಲಪಡಿಸುತ್ತವೆ. ತಿಂಗಳ ಕೊನೆಯ ಭಾಗದಲ್ಲಿ ಕೃಷ್ಣ ತ್ರಯೋದಶಿ, ಚತುರ್ದಶಿ ಮತ್ತು ಕಾರ್ತಿಕ ಅಮಾವಾಸ್ಯೆಯಂದು ಲಕ್ಷ ದೀಪೋತ್ಸವದ ಸಂದರ್ಭದಲ್ಲಿ ದೀಪೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. ಸಾವಿರಾರು ದೀಪಗಳನ್ನು ಬೆಳಗಿಸುವ ಮೂಲಕ ದೇವಾಲಯಗಳು, ಮನೆಗಳು ಮತ್ತು ಬೀದಿಗಳು ಪ್ರಕಾಶಮಾನವಾಗುತ್ತವೆ. ಈ ದೀಪೋತ್ಸವವು ಭಕ್ತರ ಭಾವನೆಗಳನ್ನು ಉಜ್ವಲಗೊಳಿಸುವುದರ ಜೊತೆಗೆ ಕಾರ್ತಿಕ ಮಾಸದ ಪವಿತ್ರತೆಯನ್ನು ಪ್ರತಿಪಾದಿಸುತ್ತದೆ. ಗಣೇಶ ಚತುರ್ಥಿಯಂದು ಸಾರ್ವಜನಿಕ ಗಣೇಶನ ಮೂರ್ತಿಯನ್ನು ಪೂಜಿಸುವುದು ವಿಶೇಷ.
5ನೇ ದಿನ ಸಂಜೆ ಮೊಸರು ಕುಡಿಕೆಯ ನಂತರ ಮುಂಡ್ಕೂರು ಗ್ರಾಮ ಮತ್ತು ಉಡುಪಿ ಜಿಲ್ಲೆಯ ದೊಡ್ಡಮನೆ ಬಳಿ ಸಂಕಲಕರಿಯ ಗಡಿಯಲ್ಲಿರುವ ಶಾಂಭವಿ ನದಿಯಲ್ಲಿ ಮೆರವಣಿಗೆಯೊಂದಿಗೆ ಗಣೇಶನ ವಿಸರ್ಜನೆ ನಡೆಯುತ್ತದೆ. ಈ ಮೆರವಣಿಗೆ ಅತ್ಯಂತ ಆಕರ್ಷಕವಾಗಿದ್ದು ಭಕ್ತರ ಹರ್ಷೋದ್ಗಾರಗಳಿಂದ ತುಂಬಿರುತ್ತದೆ. ನವರಾತ್ರಿಯ ಸಮಯದಲ್ಲಿ 9 ವಿಧದ ದುರ್ಗಾ ಅಲಂಕಾರವನ್ನು ಮುಖ್ಯ ವಿಗ್ರಹಕ್ಕೆ ಮಾಡಲಾಗುತ್ತದೆ. ಇದು ಕರ್ನಾಟಕದಲ್ಲಿ ಅಪರೂಪವಾದ ಆಚರಣೆ. ಪ್ರತಿದಿನ ವಿಭಿನ್ನ ರೂಪಗಳಲ್ಲಿ ದುರ್ಗೆಯನ್ನು ಅಲಂಕರಿಸುವ ಮೂಲಕ ಭಕ್ತರು ದೇವಿಯ ವೈವಿಧ್ಯಮಯ ಶಕ್ತಿಗಳನ್ನು ಅನುಭವಿಸುತ್ತಾರೆ. ಮೂಲ ನಕ್ಷತ್ರದ ದಿನ ಶ್ರೀ ಶಾರದಾ ಮೂರ್ತಿಯನ್ನು ಪೂಜಿಸಲಾಗುತ್ತದೆ. ವಿಜಯದಶಮಿಯಂದು ಶ್ರೀ ಚಂಡಿಕಾ ಹವನದ ನಂತರ ಕುರ್ಕಿಲಬೆಟ್ಟು ಬ್ರಹ್ಮಸ್ಥಾನ ಗುಂಡಿಯಲ್ಲಿ ಶಾರದಾ ಮೂರ್ತಿಯನ್ನು ಮುಳುಗಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ನಡೆಯುವ ಮೆರವಣಿಗೆಗಳು ಅತ್ಯಂತ ವೈಭವಶಾಲಿಯಾಗಿದ್ದು ಸಾವಿರಾರು ಭಕ್ತರು ಭಾಗವಹಿಸುತ್ತಾರೆ. ಭಕ್ತರ ಉತ್ಸಾಹ, ಭಕ್ತಿ ಮತ್ತು ಸಮರ್ಪಣೆ ಈ ಮೆರವಣಿಗೆಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಸೌರ ಯುಗಾದಿ, ಪಂಚಾಂಗ ಶ್ರವಣ, ಉಪಕರ್ಮ, ದೀಪಾವಳಿ, ಧಾನ್ಯ ಲಕ್ಷ್ಮೀ ಪೂಜೆ, ನವನ್ನ ಭೋಜನ, ಬಲೀಂದ್ರ ಪೂಜೆ, ಪತ್ತೇನಾಜೆ ಇವುಗಳನ್ನು ದೇವಸ್ಥಾನದಲ್ಲಿ ಆಚರಿಸಲಾಗುತ್ತದೆ. ಪ್ರತಿಯೊಂದು ಹಬ್ಬವೂ ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿದ್ದು ಭಕ್ತರ ಜೀವನದಲ್ಲಿ ಆಧ್ಯಾತ್ಮಿಕತೆ ಮತ್ತು ಸಂತೋಷವನ್ನು ತುಂಬುತ್ತದೆ. ಸೌರ ಯುಗಾದಿ ಹೊಸ ವರ್ಷದ ಆರಂಭವನ್ನು ಸೂಚಿಸುವುದರಿಂದ ಜನರು ಹೊಸ ಸಂಕಲ್ಪಗಳನ್ನು ಕೈಗೊಳ್ಳುತ್ತಾರೆ. ಪಂಚಾಂಗ ಶ್ರವಣವು ಭವಿಷ್ಯದ ದಿನಚರಿಯನ್ನು ತಿಳಿಯಲು ನೆರವಾಗುತ್ತದೆ. ಉಪಕರ್ಮವು ವೇದಾಧ್ಯಯನದ ಪುನರಾರಂಭವನ್ನು ಸೂಚಿಸುತ್ತದೆ. ದೀಪಾವಳಿ ಬೆಳಕಿನ ಹಬ್ಬವಾಗಿದ್ದು ಅಂಧಕಾರವನ್ನು ದೂರ ಮಾಡುವ ಸಂಕೇತವಾಗಿದೆ. ಧಾನ್ಯ ಲಕ್ಷ್ಮೀ ಪೂಜೆ ಮತ್ತು ನವನ್ನ ಭೋಜನವು ಕೃಷಿ ಸಂಸ್ಕೃತಿಯ ಮಹತ್ವವನ್ನು ಪ್ರತಿಪಾದಿಸುತ್ತದೆ. ಬಲೀಂದ್ರ ಪೂಜೆಯು ಬಲಿ ಪ್ರತಿಪಾದನೆಯ ನೆನಪನ್ನು ತರುತ್ತದೆ. ಪತ್ತೇನಾಜೆ ಗ್ರಾಮೀಣ ಸಂಸ್ಕೃತಿಯ ಹಬ್ಬವಾಗಿದ್ದು ಸಮುದಾಯದ ಒಗ್ಗಟ್ಟನ್ನು ಬಲಪಡಿಸುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.